ನಮಸ್ಕಾರ ವೀಕ್ಷಕರೇ. ಈಗ 4ನೇ ಅಧ್ಯಾಯದ 39ನೇ ಶ್ಲೋಕ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ. ಜಿತೇಂದ್ರಿಯನು, ಸಂಯತೇಂದ್ರಿಯ ಅಂದರೆ ಜಿತೇಂದ್ರಿಯನು, ತತ್ಪರನನು, ಜಿತೇಂದ್ರಿಯನು ಹಾಗೂ ಸಾಧನೆ ಮಾಡುವವನು, ಹಾಗೆ ಶ್ರದ್ಧಾವಾನ್ ಶ್ರದ್ಧೆ ಉಳ್ಳವನು. ಯಾವುದರಲ್ಲಿ ಶ್ರದ್ಧೆ ಉಳ್ಳವನು? ಶ್ರದ್ಧೆ ಉಳ್ಳವನು ಅನ್ನೋದಕ್ಕೆ ಗುರು ಮತ್ತೆ ಸ್ಮೃತಿ ವಾಕ್ಯ ಅಥವಾ ವೇದ ವಾಕ್ಯಗಳಲ್ಲಿ ಅಚಲವಾದ ಒಂದು ನಂಬಿಕೆ ಉಳ್ಳವನಿಗೆ ಶ್ರದ್ಧಾವಾನ್ ಅಂತ ಸ್ಮೃತಿ ವಾಕ್ಯದಲ್ಲಿ ಹೇಳ್ತಾರೆ. ಅಂದ್ರೆ ಸಂಶಯವೇ ಇಲ್ಲ, ಏನು ಗುರುಗಳು ಹೇಳ್ತಾರೋ ಅಥವಾ ಒಂದು ವೇದ ವಾಕ್ಯ ಹೇಳುತ್ತೋ ಅದೇ ಪ್ರಮಾಣ ಅಂತ ತಿಳಿದುಕೊಳ್ಳುವನು ಶ್ರದ್ಧಾವಾನ್. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ. ಹೀಗೆ ಯಾರು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೋ ಅಚಿರೇಣ ತುಂಬ ವಿಳಂಬವಿಲ್ಲದೆ ಅಧಿಗಚ್ಚತಿ, ಯಾವುದನ್ನು ಪಡೆದುಕೊಳ್ಳುತ್ತಾನೆ? ಪರಾಂ ಶಾಂತಿಂ ಅಧಿಗಚ್ಚತಿ, ಅಂದರೆ ಪರಮ ಶಾಂತಿಯನ್ನು ಹೊಂದುತ್ತಾನೆ. ಹೀಗೆ ಜ್ಞಾನದ ಮೂಲಕ ನಾವು ಕೇವಲ ಕರ್ಮ ಸಂಬಂಧವಾದ ಏನು ಒಂದು ಪಾಪ ಕರ್ಮಗಳು ಅಂಟುಕೊಂಡಿರ್ತೋ ಅದಲ್ಲದೆ ನಮಗೆ ಶಾಂತಿಯೂ ಕೂಡ ದೊರೆಯುತ್ತದೆ. ಅದರ ಲಾಭ ಏನು ಅಂಥೇಳಿ ಜ್ಞಾನವನ್ನು ಪಡೆದುಕೊಂಡವನ ಒಂದು ಪ್ರಶಂಸೆ, ಹಾಗೆ ಜ್ಞಾನದಿಂದ ಏನು ನಮಗೆ ಸಿಗುತ್ತದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ.